ಅಧ್ಯಕ್ಷ. ಇವತ್ತೇನು ಪ್ರೆಸ್ಟೀಜ್ ಗ್ರೂಪ್ ಅವರು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರಿ ಭೂಮಿಗಳೆಲ್ಲಿದೆ ಆ ಸರ್ಕಾರಿ ಭೂಮಿಗಳು ಇರ್ತಕ್ಕಂಥ ಜಾಗಗಳನ್ನೇ ಗುರುತು ಮಾಡಿಕೊಂಡು ಅಕ್ಕಪಕ್ಕ ರೈತರ ಭೂಮಿಗಳನ್ನ ಇವತ್ತು ಕಬಳಿಸ್ಕೊಂಡು ಅದ್ರ ಜೊತೆಗೆ ಸರ್ಕಾರಿ ಭೂಮಿಗಳನ್ನ ನಿರಂತರವಾಗಿ ಕಬಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೆರೆಗಳಿರ್ಬೋದು, ಕುಂಟೆಗಳಿರ್ಬೋದು, ಕಾಲ್ದಾರಿಗಳಿರ್ಬೋದು, ಇನ್ನೂ ಅನೇಕ ಖರಾಬ್ಗಳು, ಇನ್ನೂ ಅನೇಕ ಜಾಗಗಳನ್ನ ಇವತ್ತು ನಿರಂತರವಾಗಿ ಕಬಳಿಸ್ತಾ ಇದ್ದಾರೆ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಭೂಮಿಗಳನ್ನ. ಸೊ ಇದನ್ನ ನಾವು ಖಂಡನೆ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇವತ್ತು ಯಾರಾದ್ರೂ ಬಡವರು 20ಕ್ಕೆ 30 ಒಂದು ನಿವೇಶನದಲ್ಲಿ ಒಂದ್ ಮನೆ ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ತುರ್ತಾಗಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವಂತ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಇಂತ 16 ಎಕರೆಗಳನ್ನ ನಿಲ್ತಾ ಇರ್ತಕ್ಕಂಥ ಈ ಪ್ರೆಸ್ಟೀಜ್ ಸಂಸ್ಥೆಯವ್ರ ಮೇಲೆ ಯಾಕೆ ಇವರು ಕ್ರಮಗಳನ್ನ ಜರುಗಿಸ್ತಾ ಇಲ್ಲ ಜಿಲ್ಲಾಡಳಿತ ಅಂತಕ್ಕಂಥದ್ದು ಇವತ್ತು ನಮ್ಗೆ ಪ್ರಶ್ನೆಗಳಾಗಿ ಕಾಡ್ತಾ ಇದೆ. ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಖಂಡಿತ. ಈಗ ಆಲ್ರೆಡಿ ನಾವು ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಮಾತಾಡಿದೀವಿ, ಮನವಿಗಳನ್ನ ಕೊಟ್ಟು, ಸರ್ ಹಿಂಗ ಆಗ್ತಾ ಇದೆ, ತಾವು ದಯಮಾಡಿ ಇದ್ರ ಮಧ್ಯೆ ಪ್ರವೇಶಿಸಿ ಇವೆಲ್ಲ ನೀವು ತೆರವುಗೊಳಿಸಿ ಸರ್ಕಾರಿ ಭೂಮಿಗಳನ್ನ ಅಂತ ಹೇಳಿ. ಆದ್ರೂ ಕೂಡ ಅವರು ಉದಾಸೀನತೆಯನ್ನ ನಮ್ಮ ಹತ್ರ ತೋರಿಸ್ತಾ ಇದ್ದಾರೆ. ಅಂದ್ರೆ ಇವರ ಕೈವಾಡಗಳು ಕೂಡ ಈ ಪ್ರೆಸ್ಟೀಜ್ ಸಂಸ್ಥೆಯವ್ರ ಜೊತೆ ಇದೆ ಅಂತಕ್ಕಂಥದ್ದು ನಮ್ದು ನೇರವಾದ ಆರೋಪಗಳಿದೆ. ದಲಿತರ ಭೂಮಿಗಳನ್ನು ರಕ್ಷಿಸಿದ ಜಿಲ್ಲಾಧಿಕಾರಿಗಳಿಗೆ, ದಲಿತರ ಭೂಮಿಗಳನ್ನು ರಕ್ಷಿಸಿದ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಿ ಭೂಮಿಗಳನ್ನು ಕೊಳ್ಳೆ ಹೊಡೆಯುತ್ತಿರುವ ಪ್ರೆಸ್ಟೀಜ್ ಗ್ರೂಪ್ನವರಿಗೆ ಕಾಡು ಕಣಿವೆಗಳು ಕಾಣದಾದವು, ಕಾಡು ಕಣಿವೆಗಳು ಕಾಣದಾದವು, ಗಿಡಮರ ಬಳ್ಳಿ ಇಲ್ಲವಾದವು, ಎಲ್ಲ ಮಾಯ ನಾವು ಮಾಯ, ಎಲ್ಲ ಮಾಯ. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೊಂಬೆ ಮೇಲೆ ಕೋಗಿಲೆ ಇತ್ತು, ಕೋತಿಯು ಕೂಡ ಕುಣಿಯುತ್ತಿತ್ತು. ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಸಾವಿರ ಅಡಿಗಳು ದಾಟಿ ಹೋಯಿತು, ಎಲ್ಲ ಮಾಯ ನಾಳೆ ನಾವು ಮಾಯ. ಹೌದಾ? ಟಿಂಗ್ 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 ತಂಬೂರಿ ಇಲ್ಲ, ಜಕಣಕ ಜಕಣಕ ತಮಟೆಗಳಿಲ್ಲ, ಟಸ್ಸು ಪುಸ್ಸುಗಳು ಬಂದಾವಲ್ಲ, ಕೊಲೆಯೂ ಕೂಡ ಕೊಲೆಯಾಯ್ತಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಿನಿಮಾ ಟಿವಿ ಭೂತಕ್ಕೆ ಸುಕ್ಕಿ, ಸಂಸ್ಕೃತಿ ಎಲ್ಲ ಸೊರಗೋಯ್ತಲ್ಲ, ಎಲ್ಲ ಮಾಯ ನಾಳೆ. ಹೌದಾ? ಅರಿಶಿಣ ನುಂಗಿತು ಫೇರ್ ಅಂಡ್ ಲವ್ಲಿ, ಕುಂಕುಮ ನುಂಗಿತು ಸ್ಟಿಕ್ಕರ್ ಚುಕ್ಕೆ, ಎಳನೀರನ್ನು ಇರಿದುಕೊಂಡಿತು, ಕೊಕ್ಕೋ ಕೋಲಾ ಕೇಕೆ ಹಾಕಿತು, ಪರಂಗಿಯವನು ಮತ್ತೆ ಬಂದರೆ, ಪರಂಗಿಯವನು ಮತ್ತೆ ಬಂದರೆ